ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಚಾಲುಕ್ಯ ಟಿವಿ. ಇಂದು ನಾವು ಮಾತಾಡ್ತಾ ಇರುವಂತಹ ವಿಷಯ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಗಲಭೆಗಳು, ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ದಾಳಿಗಳು ಮತ್ತು ಸರ್ಕಾರದ ಹೊಣೆಗಾರಿಕೆ. ಇದು ಕೇವಲ ಒಂದು ಊರಿನ ಸಮಸ್ಯೆ ಇಲ್ಲ, ಇದು ಸಂಪೂರ್ಣ ರಾಜ್ಯದ ಚಿಂತೆಯ ವಿಷಯವಾಗಿದೆ. ಹೌದು, ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ನಡೆದ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟ, ಬೆಂಗಳೂರಿನಲ್ಲಿ ಓಂ ಶಕ್ತಿ ಭಕ್ತರ ಮೇಲೆ ನಡೆದ ದೌರ್ಜನ್ಯ, ನಾಗಮಂಗಲ, ಮದ್ದೂರು ಮತ್ತು ಹುಬ್ಬಳ್ಳಿಯಲ್ಲಿ ನಡೆದ ಗಲಾಟೆಗಳು, ಈ ಎಲ್ಲ ಘಟನೆಗಳು ರಾಜ್ಯದ ಶಾಂತಿ ವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಯನ್ನ ಹುಟ್ಟುಹಾಕಿವೆ. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳ ಸಮಯದಲ್ಲಿ ಇಂತಹ ಘಟನೆಗಳು ನಡೆಯಲಿರುವುದು. ಹೇಳಿದ ತಕ್ಷಣ ನಾವು ಸ್ಪಂದಿಸಬೇಕಾಗೈತಿ. ಇವತ್ತು ಶುಕ್ರವಾರ ಇರೋದ್ರಿಂದ ನಮ್ಮ ಯಾತ್ರೆ ಇವತ್ತು ನಾಳೆ ಸಾಯಂಕಾಲದೊಳಗಾಗಿ ಅಲ್ಲಿರುವಂತ ಮತಾಂಧ್ರನ್ನ ಯಾರು ನಮ್ಮ ಕಾರ್ಯಕ್ರಮದಾಗ ಚಪ್ಪಲಿ ಕಲ್ಲು ಹೋಗದಾರಲ್ಲ ಅವ್ರು ಬಂಧಿಸ್ತಾ ಇದ್ರೆ ಜಿಲ್ಲಾ ಬಂದ್ ಕರೆ ಕೊಟ್ಟು ನಮ್ಮೆಲ್ಲರ ನಡೆಗೆ ಬಾಗಲಕೋಟೆಯ ಕಡೆಗೆ ಯಾವ ಬಂಕಾ ಮಸೀದಿಯಿಂದ ನಮ್ಗೆ ಕಲ್ಲ ಚಪ್ಪಲಿ ಬಂದವಲ್ಲ ತಕ್ಕ ಉತ್ತರವನ್ನ ಅದೇ ಸೇಲೊಳಗೆ ನಾವು ನೀವು ಕೊಡೋಣ. ಮಸೀದಿನಾರೆ ಕಿಲಿ ಆಗ್ತದೆ ಅಸಮರ್ಥ SP ಒಟ್ಟಾರೆ SP ಸಾಹೇಬ್ರು ಮುಂದೆ ನಿಂತ್ಕೊಂಡಿದ್ದೆಲ್ಲ ಜಿಲ್ಲೆ ಒಳಗ SP ಅವ್ರ ಮುಂದಿದ್ದಾಗ ಅಸ್ಮಾನ್ ಮುಸಲ್ಮಾನರ ಕೆಲಸ ಏನೈತಿ ಹಿಂದೂಗಳ ಮೆರವಣಿಗೆ ಹೋಗುವಂತ ಆ ಸೆನ್ಸಿಟಿವ್ ಏರಿಯಾದೊಳಗೆ ಯಾಕೆ SP ಅವ್ರ ನಾವು ಡಬ್ಬಾ ಟುಬ್ಬಗಳನ್ನ ಅರೆಸ್ಟ್ ಮಾಡ್ಯಾರ, ಯಾವ ಕಲ್ಲೋಗೋದನ್ನ ಅರೆಸ್ಟ್ ಮಾಡಿಲ್ಲ, ಚಪ್ಪಲಿ ಹೋಗೋದನ್ನ ಅರೆಸ್ಟ್ ಮಾಡಿಲ್ಲ. ಆದ್ರೆ ಏನಂತ ಒಟ್ಟಾರೆ ಪೊಲೀಸ್ ಇಲಾಖೆ ಮುಸಲ್ಮಾನ ಯಾಕೆ ಮತ್ತೆ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಪ್ರೆಸ್ ಮೀಟ್ ಕೊಡ್ತಾರಂತಂದ್ರೆ ಎಂತ ಅಧಿಕಾರಿಗಳು ಕ್ಲಿಯರ್ ಐತಿರ್ಲಿ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅವ್ರ ಕಡೆಯಿಂದ ಕಲ್ಲು ಹೋಗಿಸ್ಕೊಂಡು ಮಟ್ಟಕ್ಕೆ ಇಲಾಖೆ ಬಂದೈತೆ. ಸಾಮಾನ್ಯ ಜನರಲ್ಲಿ ಭಯವನ್ನು ಕೂಡ ಉಂಟು ಮಾಡುತ್ತಿದೆ. ನಮ್ಮ ರಾಜ್ಯದ ಸರ್ಕಾರ ಇಂತಹ ಘಟನೆಗಳನ್ನ ತಡೆಯಲು ಏಕೆ ವಿಫಲವಾಗ್ತಾ ಇದೆ? ಹೌದು, ತಕ್ಷಣ ತಪ್ಪು ಮಾಡಿದವರ ಮೇಲೆ ತಕ್ಷಣ ಕಠಿಣ ಕ್ರಮವನ್ನ ಯಾಕೆ ತೆಗೆದುಕೊಳ್ತಿಲ್ಲ ಅಂತ ಜನರೆಲ್ಲ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಡುವ ಭೀತಿ ಇದೆ ಎಂಬ ಮಾತು ಜನರ ನಡುವೆ ಕೇಳಿಬರುತ್ತಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶ ಹಾಗೂ ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ, ಯಾವುದೇ ಧರ್ಮದ ಹಬ್ಬವಾಗಲಿ ಯಾವುದೇ ಮೆರವಣಿಗೆಯಾಗಲಿ ಅದು ಶಾಂತಿಯುತವಾಗಿ ನಡೆಯಬೇಕು. ಹಿಂಸೆ ಪರಿಹಾರವಲ್ಲ, ಅದು ಸಮಸ್ಯೆಯನ್ನ ಹೆಚ್ಚಿಸುತ್ತದೆ, ಸಾಮಾನ್ಯ ಜನರ ಬದುಕಿಗೆ ಹೊಡೆತ ನೀಡುತ್ತದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಪೊಲೀಸರಿಗೆ ಸಂಪೂರ್ಣ ಬೆಂಬಲ ನೀಡಬೇಕು, ತಪ್ಪು ಮಾಡಿರೋರನ್ನ ಕಾನೂನಿನ ಮುಂದೆ ತರುವುದು ತುಂಬಾನೇ ಅಗತ್ಯಕರವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಮಾಡಿರುವಂತಹ ತಪ್ಪು ಮತ್ತೊಮ್ಮೆ ಮಾಡೋದಿಲ್ಲ, ಹಾಗೆ ಆ ಒಂದು ತಪ್ಪನ್ನ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರುವುದಿಲ್ಲ. ವೀಕ್ಷಕರೇ, ಇದೇ ರೀತಿ ಘಟನೆಗಳು ಮುಂದುವರೆದರೆ ರಾಜ್ಯದಲ್ಲಿ ಹಿಂದೂಗಳ ಪರಿಸ್ಥಿತಿ ಹದಗೆಡುತ್ತದೆ ಎಂಬ ಆತಂಕವು ಜನರಲ್ಲಿ ಮೂಡುತ್ತಿದೆ. ಆದರೆ ನಾವು ಮರೆಯಬಾರದು, ಈ ರಾಜ್ಯದ ಶಕ್ತಿ, ಶಾಂತಿ, ಸಹಬಾಳ್ವೆ, ಐಕ್ಯತೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಬೇಕು, ಜನರ ಭದ್ರತೆ ಮೊದಲ ಆದ್ಯತೆ ಆಗಬೇಕು ಎಂಬುದೇ ಜನರ ಒಂದು ಆಶಯವಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷ ಪ್ರಕಟಣೆ ಹೊಂದಿದೆ. ವೀಕ್ಷಕರೇ, ನಮ್ಮ ವಾಹಿನಿಯಿಂದ ಒಂದು ಮಹತ್ವದ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ. ನಮ್ಮ ಚಾಲುಕ್ಯ ಟಿವಿ ಕನ್ನಡ ವಾಹಿನಿಗೆ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ವರದಿಗಾರರು ಅಗತ್ಯವಿದ್ದಾರೆ. ನೀವು ನಿಮ್ಮ ಊರಿನ ಸಮಸ್ಯೆಗಳನ್ನು ಅಥವಾ ಜನರ ಮುಂದೆ ತರುವ ಆಸಕ್ತಿ ಹೊಂದಿದ್ದರೆ, ಪ್ರತಿ ಉದ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದ್ದರೆ, ಸಮಾಜ ಸೇವೆಯ ಮನೋಭಾವ ಹೊಂದಿದ್ದರೆ, ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯ ಹೊಂದಿದ್ದರೆ ನಮ್ಮ ಚಾಲುಕ್ಯ ಟಿವಿ ತಂಡವನ್ನ ಸಂಪರ್ಕಿಸಬಹುದು. ಸಂಪರ್ಕದ ಸಂಖ್ಯೆಗಳು ಇವಾಗಿವೆ. ಈ ಅವಕಾಶವನ್ನ ಬಳಸಿಕೊಂಡು ನಿಮ್ಮ ಊರಿನ ಧ್ವನಿಗಾಗಿ ನಿಮ್ಮ ಪ್ರದೇಶದ ಸುದ್ದಿಯನ್ನು ರಾಜ್ಯದ ಜನರಿಗೆ ತಲುಪಿಸುವ ಒಳ್ಳೆಯ ಅವಕಾಶ ಇದಾಗಿದೆ. ಇನ್ನ ತಡ ಮಾಡಬೇಡಿ, ನೀವು ಕೂಡ ನಮ್ಮೊಟ್ಟಿಗೆ ಸೇರಿ ಒಳ್ಳೆಯ ಕಾರ್ಯವನ್ನ ಮಾಡೋಣ ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಇನ್ನಷ್ಟು ಇಂತಹ ಸ್ಥಳೀಯ ಸುದ್ದಿಗಳು, ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಚಾಲುಕ್ಯ ಟಿವಿಯನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದುವರೆಗೂ ನಮ್ಮ ವಿಡಿಯೋವನ್ನ ಕೊನೆಯವರೆಗೂ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು.